2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 23. 7ನೆಯ ವರ್ಷದಲ್ಲಿ ಯೆಹೋಯಾದನು ಧೈರ್ಯ ತಂದುಕೊಂಡು ಯೆರೋಹಾಮನ ಮಗನಾದ ಅಜರ್ಯ, ಯೆಹೋಹಾನಾನನ ಮಗನಾದ ಇಷ್ಮಾಯೇಲ್, ಓಬೇದನ ಮಗನಾದ ಅಜರ್ಯ, ಅದಾಯನ ಮಗನಾದ ಮಾಸೇಯ, ಜಿಕ್ರಿಯ ಮಗನಾದ ಎಲೀಷಾಫಾಟ್ ಎಂಬ ಶತಾಧಿಪತಿಗಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಇವರು ಯೆಹೂದದಲ್ಲೆಲ್ಲ ಸಂಚರಿಸಿ ಎಲ್ಲ ಪಟ್ಟಣಗಳಿಂದ ಲೇವಿಯರನ್ನೂ ಇಸ್ರಾಯೇಲ್ಯರ ಗೋತ್ರ ಪ್ರಧಾನರನ್ನು ಕೂಡಿಸಲು ಅವರು ಯೆರೂಸಲೇಮಿಗೆ ಬಂದರು. ಕೂಡಿ ಬಂದವರೆಲ್ಲರೂ ದೇವಾಲಯದಲ್ಲಿ ಅರಸನೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು. ಯೆಹೋಯಾದನು ಅವರಿಗೆ, ಇಗೋ ರಾಜಪುತ್ರನು, ಯೆಹೋವನು ದಾವೀದನ ಸಂತಾನದವರಿಗೆ ಮಾಡಿದ ವಾಗ್ದಾನಕ್ಕನುಸಾರವಾಗಿ ಅರಸನಾಗತಕ್ಕವನು ಇವನೇ. ಈಗ ನೀವು ಮಾಡತಕ್ಕದ್ದೇನೆಂದರೆ, ಸಬ್ಬತ್ ದಿವಸ ದೇವಾಲಯಕ್ಕೆ ಬರತಕ್ಕ ಲೇವಿಯರಾಗಲಿ ಯಾಜಕರಾಗಲಿ ಆದ ನಿಮ್ಮಲ್ಲಿ 1/3 ಭಾಗವು ದೇವಸ್ಥಾನದ ದ್ವಾರಪಾಲಕರಾಗಿ ನಿಲ್ಲಬೇಕು. ಇನ್ನೊಂದು ಭಾಗವು ಅರಮನೆಯನ್ನು, ಮತ್ತೊಂದು ಭಾಗವು ಯೆಸೋದ್ ಬಾಗಲನ್ನು ಕಾಯಬೇಕು. ಇತರ ಜನರೆಲ್ಲರೂ ಯೆಹೋವನ ಆಲಯದ ಪ್ರಾಕಾರದಲ್ಲಿರಬೇಕು. ಯಾಜಕರು, ಸೇವೆಯಲ್ಲಿರುವ ಲೇವಿಯರೂ ಹೊರತಾಗಿ ಯಾರೂ ಯೆಹೋವನ ಆಲಯದೊಳಗೆ ಬರಬಾರದು. ಇವರು ಪರಿಶುದ್ಧರಾಗಿರುವುದರಿಂದ ಬರಬಹುದು. ಉಳಿದ ಜನರೆಲ್ಲರೂ ಯೆಹೋವನ ಆಜ್ಞಾನುಸಾರವಾಗಿ ಹೊರಗಿರಬೇಕು. ಲೇವಿಯರು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಅರಸನ ಸುತ್ತಲೂ ನಿಂತು ಆಲಯದೊಳಕ್ಕೆ ನುಗ್ಗುವವರನ್ನು ಸಂಹರಿಸಬೇಕು. ಅರಸನು ಹೋಗಿ ಬರುವಾಗೆಲ್ಲ ಅವರು ಅವನ ಜೊತೆಯಲ್ಲೇ ಇರಬೇಕು ಎಂದು ಹೇಳಿದನು. ಲೇವಿಯರು ಎಲ್ಲ ಯೆಹೂದ್ಯರು ಯಾಜಕನಾದ ಯೆಹೋಯಾದನ ಆಜ್ಞೆಯಂತೆ ನಡೆದುಕೊಂಡರು. ಅವನು ಸಬ್ಬತ್ ದಿವಸದಲ್ಲಿ ಸೇವಾ ವಿಮುಕ್ತರಾದ ವರ್ಗಗಳವರನ್ನು ಕಳುಹಿಸಿಬಿಡಲಿಲ್ಲ. ಆದದರಿಂದ ಪ್ರತಿಯೊಬ್ಬನು ಸಬ್ಬತ್ ದಿವಸ ಮನೆಗೆ ಹೋಗಬೇಕಾಗಿದ್ದ ಮತ್ತು ಬರಬೇಕಾಗಿದ್ದ ತನ್ನ ಕೈ ಕೆಳಗಿನವರನ್ನು ಕೂಡಿಸಿಕೊಂಡನು. ದೇವಾಲಯದಲ್ಲಿಟ್ಟಿದ್ದ ಅರಸನಾದ ದಾವೀದನ ಬರ್ಜಿ, ಗುರಾಣಿ, ಖೇಡ್ಯಗಳೇ ಮುಂತಾದ ಆಯುಧಗಳನ್ನು ಯಾಜಕನಾದ ಯೆಹೋಯಾದನು ಶತಾಧಿಪತಿಗಳಿಗೆ ಕೊಟ್ಟು, ಆಯುಧ ಪಾಣಿಗಳಾದ ಎಲ್ಲ ಜನರನ್ನು ಅರಸನ ಸುತ್ತಲೂ ದೇವಾಲಯದ ದಕ್ಷಿಣ ದಿಕ್ಕಿನ ಮೂಲೆಯಿಂದ ಯಜ್ಞವೇದಿಯವರೆಗೂ, ಅಲ್ಲಿಂದ ಉತ್ತರ ದಿಕ್ಕಿನ ಮೂಲೆಯವರೆಗೂ ಸಾಲಾಗಿ ನಿಲ್ಲಿಸಿದನು. ಆಮೇಲೆ ಅವನು, ಅವನ ಮಕ್ಕಳು ರಾಜಪುತ್ರನನ್ನು ಹೊರಗೆ ಕರಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದರು. ಕೂಡಲೇ ಜನರು, ಅರಸನು ಚಿರಂಜೀವಿಯಾಗಿರಲಿ ಎಂದು ಹರಸಿದರು. ಜನರು ಅತ್ತಿತ್ತ ಓಡಾಡುತ್ತಾ ಅರಸನನ್ನು ಹರಸುವ ಗದ್ದಲವನ್ನು ಅತಲ್ಯಳು ಕೇಳಿ ಅವರು ಕೂಡಿದ್ದ ಯೆಹೋವನ ಆಲಯಕ್ಕೆ ಬಂದಳು. ಅಲ್ಲಿ ಅರಸನು ಬಾಗಲಿನ ಬಳಿಯಲ್ಲಿರುವ ರಾಜಸ್ತಂಭದ ಹತ್ತಿರ ನಿಂತಿದ್ದನು. ಅಧಿಪತಿಗಳು, ತುತ್ತೂರಿಗಳನ್ನು ಊದುವವರು ಅರಸನ ಹತ್ತಿರ ಇದ್ದರು. ಸಾಧಾರಣ ಜನರೆಲ್ಲರೂ ಸಂತೋಷದಿಂದ ಕೊಂಬೂದುತ್ತಿದ್ದರು. ಗಾಯಕರು ವಾದ್ಯಗಳನ್ನು ಬಾರಿಸುತ್ತಾ ಜನರ ಕೀರ್ತನೆಗಳನ್ನು ನುಡಿಸುತ್ತಿದ್ದರು. ಇದನ್ನು ಕಂಡ ಕೂಡಲೇ ಆಕೆಯು ಬಟ್ಟೆಗಳನ್ನು ಹರಿದುಕೊಂಡು, ದ್ರೋಹ, ದ್ರೋಹ ಎಂದು ಕೂಗಿದಳು. ಆಗ ಯಾಜಕನಾದ ಯೆಹೋಯಾದನು ಸೇನಾನಿಗಳಾದ ಶತಾಧಿಪತಿಗಳನ್ನು ಹೊರಗೆ ಕರಕೊಂಡು ಹೋಗಿ ಅವರಿಗೆ, ಈಕೆಯನ್ನು ಯೆಹೋವನ ಆಲಯದಲ್ಲಿ ಕೊಲ್ಲಬೇಡಿರಿ. 2 ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಸಾಗಿಸಿಕೊಂಡು ಹೊರಗೆ ತಳ್ಳಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂಥವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಅವರು ಆಕೆಯನ್ನು ಹಿಡಿದು ಅರಮನೆಗೆ ಹೋಗುವ ಕುದುರೆ ಬಾಗಿಲಿನ ತನಕ ಒಯ್ದು ಅಲ್ಲಿ ಕೊಂದರು. ಅನಂತರ ಯೆಹೋಯಾದನು ಎಲ್ಲ ಜನರನ್ನೂ ಅರಸನನ್ನೂ ಪ್ರೇರಿಸಿ ತಾವೆಲ್ಲರೂ ಯೆಹೋವನ ಪ್ರಜೆಗಳಾಗಿರುವೆವೆಂದು ಅವರೊಡನೆ ಪ್ರಮಾಣ ಮಾಡಿದನು. ತರುವಾಯ ಜನರೆಲ್ಲರೂ ಬಾಳ್ ದೇವಸ್ಥಾನಕ್ಕೆ ಹೋಗಿ ಪೂಜಾರಿಯಾದ ಮತ್ತಾನನನ್ನು ಯಜ್ಞವೇದಿಗಳ ಮುಂದೆಯೇ ಕೊಂದು ದೇವಸ್ಥಾನವನ್ನೂ ಅದರಲ್ಲಿದ್ದ ವೇದ್ಯ ವಿಗ್ರಹಗಳನ್ನು ಹಾಳು ಮಾಡಿಬಿಟ್ಟರು. ಯೆಹೋಯಾದನು ಲೇವಿಯರಾದ ಯಾಜಕರ ಕೈ ಕೆಳಗೆ ಯೆಹೋವನ ಆಲಯದ ಕಾವಲುಗಾರರನ್ನು ನೇಮಿಸಿದನು. ದಾವೀದನು ಆ ಯಾಜಕರನ್ನು ಯೆಹೋವನ ಆಲಯದ ಸೇವೆಗೋಸ್ಕರ ವರ್ಗಗಳಾಗಿ ವಿಭಾಗಿಸಿದ್ದನು. ದಾವೀದನು ನೇಮಿಸಿದ ಉತ್ಸಾಹ ಗಾಯನದೊಡನೆ ಮೋಶೆಯ ಧರ್ಮಶಾಸ್ತ್ರಾನುಸಾರ ಯೆಹೋವನಿಗೆ ಸರ್ವಾಂಗ ಹೋಮ ಸಮರ್ಪಣೆ ಮಾಡುವುದೇ ಅವರ ಕರ್ತವ್ಯ. ಯಾವ ವಿಷಯದಲ್ಲಾದರೂ ಅಶುದ್ಧನಾದವನು ಯೆಹೋವನ ಆಲಯದಲ್ಲಿ ಸೇರದಂತೆ ಯೆಹೋಯಾದನು ಆಯಾ ಬಾಗಲುಗಳಲ್ಲಿ ದ್ವಾರಪಾಲಕರನ್ನಿರಿಸಿದನು. ಆಮೇಲೆ ಅವನು ಶತಾಧಿಪತಿಗಳು, ಶ್ರೀಮಂತರು, ಜನನಾಯಕರು, ಸಾಧಾರಣ ಜನರು ಇವರೊಡನೆ ಅರಸನನ್ನು ಯೆಹೋವನ ಆಲಯದಿಂದ ಮೇಲಣ ಬಾಗಲಿನ ಮಾರ್ಗವಾಗಿ ಅರಮನೆಗೆ ಕರಕೊಂಡು ಹೋಗಿ ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದನು.
ದೇಶದವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು. ಪಟ್ಟಣವು ಶಾಂತವಾಯಿತು. ಅತಲ್ಯಳನ್ನು ಕತ್ತಿಯಿಂದ ಸಂಹರಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ನಾವು 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 23, 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 22ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ನಾವು ನೆನಪಿಗೆ ತಂದುಕೊಡೋಣ. ಯೆಹೂದದ ಅರಸನಾದ ಅಹಜ್ಯ ಅಂತೇಳಿದರೆ ಯೆಹೋವನಿಂದ ಸೆಳೆಯಲ್ಪಟ್ಟವನು, ಯೆಹೋವನಿಂದ ಎಳೆಯಲ್ಪಟ್ಟವನು, ಯೆಹೋವನಿಂದ ಹಿಡಿಯಲ್ಪಟ್ಟವನು, ಅದು ಅವನ ಹೆಸರಾಗಿತ್ತು. ಮತ್ತು ಇವನು ಯೆಹೋಷಾಫಾಟನ ಮೊಮ್ಮಗನು. ಅಂಥ ಒಂದು ಲೆಗಸಿ, ಅಂಥ ಒಂದು ಪಿತ್ರಾರ್ಜಿತವಾದಂಥ ಒಂದು ಸ್ವಾಸ್ಥ್ಯ ಇವನಿಗೆ ಲಭ್ಯವಾಗಿತ್ತು. ಆದರೆ ಅದನ್ನು ಅವನು ಯೂಸ್ ಮಾಡಿಕೊಳ್ಳಲಿಲ್ಲ. ಕಾರಣ ಏನಂತ ಹೇಳಿದರೆ, ಇವನ ತಾಯಿ ಅಹಜ್ಯನ ತಾಯಿ ಅತಲ್ಯ ಎಂಬಾಕೆಯು ದುರ್ಬೋಧನೆ. ನೋಡಿ, ತಾಯಿಯ ಒಂದು ಬೋಧನೆ, ತಾಯಿಯ ಒಂದು ಪ್ರಭಾವ ಮಕ್ಕಳ ಮೇಲೆ ಎಷ್ಟು ಮಟ್ಟಿಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡಿಕೊಳ್ಬೋದು. ಅವನ ತಾಯಿಯಾದಂಥ ಅತಲ್ಯ ಅಂತ ಹೇಳಿದರೆ ಒಳ್ಳೆಯ ಹೆಸರು ಇದೇ ಒಂದು ರೀತಿಯಿಂದ ಯೆಹೋವನಿಂದ ಕುಗ್ಗಿಸಲ್ಪಟ್ಟವಳು ಎಂಬುದಾಗಿ, ಅಥವಾ ಯೆಹೋವನಿಂದ ತಗ್ಗಿಸಲ್ಪಟ್ಟವಳು, ಯೆಹೋವನಿಂದ ಈಕೆಯು ಒತ್ತಡಕ್ಕೆ ಒಳಗಾದಂಥ ಒಂದು ಹೆಸರು. ಈ ಅತಲ್ಯಳು ಆಕೆಯ ದುರ್ಬೋಧನೆಯಿಂದ ಅವನು ದುರಾಚಾರಿ ಆಗಿಬಿಟ್ಟ. ಯಾರು? ಅಹಜ್ಯನು. ದುರಾಚಾರಿ ಆದ ಮೇಲೆ ಏನಾಯಿತು ಎಂಬುದಾಗಿ ನೋಡುವಾಗ ಅವನು ದೇವರಿಗೆ ವಿರೋಧವಾಗಿ ನಡ್ಕೊಂಡ್ಬಿಡ್ತಾನೆ. ದೇವರಿಗೆ ವಿರೋಧವಾಗಿ ನಡೆದ ಮೇಲೆ ಏನಾಯಿತು? ಮತ್ತು ಆಹಾಬನ ಮಗನು ಆದಂಥ ಯೋರಾಮನ ಜೊತೆಯಲ್ಲಿ ಈಗ ಯುದ್ಧಕ್ಕೆ ಇಬ್ಬರು ಸೇರ್ಕೊಂಡು ಹೋಗ್ತಾರೆ. ಒಂದು ಕಡೆ ಅಹಜ್ಯನು, ಇನ್ನೊಂದು ಕಡೆ ಯೆಹೂದದ ಅರಸನಾದ ಅಹಜ್ಯನು, ಇನ್ನೊಂದು ಕಡೆ ಯೋರಾಮನು. ಇಬ್ಬರು ಸೇರಿಕೊಂಡು ಈಗ ರಮೋದ್ ಗಿಲ್ಯಾದ್ ಹತ್ರ ಯುದ್ಧಕ್ಕೆ ಹೋಗ್ತಾರೆ. ತಮ್ಮ ಅಜ್ಜಂದರು ಯಾವ ರೀತಿಯಾಗಿ ಅಂದರೆ ಯೆಹೋಷಾಫಾಟನು ಮತ್ತು ಆಹಾಬನ ಯುದ್ಧಕ್ಕೆ ಹೋದರೆ ಆ ರೀತಿಯಾಗಿ ಇವರು ಕೂಡ ಯುದ್ಧಕ್ಕೆ ಹೋಗ್ತಾರೆ. ಅರಾಮ್ಯರ ಅರಸನಾದ ಹಜಯೇಲನು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಅವರು ಹೋದಾಗ ಏನಾಗ್ತದೆ? ಯುದ್ಧದಲ್ಲಿ ಇಸ್ರಾಯೇಲ್ ಅರಸನಾದಂಥ ಯೋರಾಮನಿಗೆ ಗಾಯವಾಗಿಬಿಡ್ತದೆ. ಗಾಯವಾಗಿದ್ದರಿಂದ ಅವನು ಗಾಯವನ್ನು ಮಾಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇಜ್ರಾಯೇಲ್ಗೆ ಹೋಗ್ತಾನೆ. ಇಜ್ರೇಲ್ ಬೇರೆ, ಇಸ್ರೇಲ್ ಬೇರೆ. ಇಜ್ರೇಲಿಗೆ ಹೋಗ್ತಾನೆ. ಇಜ್ರೇಲಿಗೆ ಹೋದಾಗ ಅಲ್ಲಿ ಇವನು ಯೆಹೂದದ ಅರಸನಾದಂಥ ಅಹಜ್ಯನ ಅವನನ್ನು ನೋಡಬೇಕಂತ ಹೋಗ್ತಾನೆ. ಅಲ್ಲಿ ಅಷ್ಟರೊಳಗೆ ನೋಡುವಾಗ ಯೇಹು ಬಂದುಬಿಡ್ತಾನೆ. ಯೇಹು ಬಂದು ಅವನು ಭಾಳ ತೀವ್ರವಾದಿಯಾದಂಥ ಒಬ್ಬ ವ್ಯಕ್ತಿ. ಇನ್ನೊಂದು ರೀತಿಯಿಂದ ನೋಡುವಾಗ ದೇವರಿಂದ ಅವನು ಉಪಯೋಗಿಸಲ್ಪಟ್ಟಂಥ ವ್ಯಕ್ತಿ ಎಂಬುದಾಗಿ. ದೇವರು ಯಾರನ್ನು ಬೇಕಾದರೂ ಯೂಸ್ ಮಾಡಿಕೊಡ್ತಾನೆ. ದೇವರಿಷ್ಟ. ದೇವರು ಸೈತಾನನ್ನು ಕೂಡ ಉಪಯೋಗ ಮಾಡಿಕೊಂಡು ತನ್ನ ಕಾರ್ಯವನ್ನು ಮಾಡುವುದಕ್ಕೆ, ತನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಯೋಬನ ಪುಸ್ತಕದಲ್ಲಿ ಸೈತಾನನ್ನು ದೇವರು ಉಪಯೋಗಿಸಿದ. ಆದ ಕಾರಣ ಯಾರೋ ಒಬ್ಬರು ಹೇಳಿದ್ದು ನನಗೆ ನೆನಪು ಬರ್ತಿದೆ. ಅದೇನೆಂದರೆ, ದೇವರು ನಮ್ಮನ್ನು ಉಪಯೋಗ ಮಾಡ್ತಾನೆ ಎಂಬುದರಲ್ಲಿ ನಾವು ಕೊಚ್ಚಿಕೊಳ್ಳಬಾರ್ದು. ದೇವರು ಉಪಯೋಗ ಮಾಡುವುದಾದರೆ ಅದು ಒಂದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಆದರೆ ಅದನ್ನೇ ನಾವು ದೊಡ್ಡದಾಗಿ ಮಾಡ್ಬೋದು. ಯಾಕಂದರೆ ದೇವರು ಫರೋಹನನ್ನು ಕೂಡ ಉಪಯೋಗ ಮಾಡಿಕೊಳ್ತಾನೆ. ಹೌದು, ಸರಿ. ಈಗ
ನಾವು ನೋಡುವಾಗ ಅಹಜ್ಯನು ಸತ್ತು ಹೋಗ್ತಾನೆ. ಯಾಕಂತೇಳಿದರೆ ಯೇಹು ಬಂದು ಅವನನ್ನು ಕೊಂದು ಹಾಕಿಬಿಡ್ತಾನೆ. ಅನಂತರ ಈಗ ಅಹಜ್ಯನು ಮಗ ಸತ್ತೋದ ಅಂತೇಳ್ಬಿಟ್ಟು ತಾಯಿಗೆ ಗೊತ್ತಾದ ತಕ್ಷಣ ತಾನೇ ರಾಣಿ ಆಗಿಬಿಡ್ತಾಳೆ. ಆದರೆ ಒಳ್ಳೆಯದೇ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಈಕೆ ಒಂದು ದೊಡ್ಡ ತಪ್ಪು ಮಾಡ್ತಾಳೆ. ಏನಂದರೆ ಅಹಜ್ಯನ ಮಕ್ಕಳನ್ನೆಲ್ಲ ಮಗ ಸತ್ತೋದ ಅಂತ ತಿಳಿದ ತಕ್ಷಣ ತಾಯಿ ರಾಣಿ ಆಗಿಬಿಟ್ಟಿದ್ದಲ್ಲದೆ ಮೊಮ್ಮಕ್ಕಳನ್ನೆಲ್ಲ ಕೊಂದು ಹಾಕಿಬಿಡ್ತಾಳೆ. ಅಂದರೆ ಬೇರೆ ಉಳಿದಂಥ ಅಹಜ್ಯನ ಕಡೆ ಇರುವಂಥ ರಾಜಪುತ್ರರನ್ನೆಲ್ಲ ಕೊಂದು ಹಾಕಿಬಿಡ್ತಾಳೆ. ಹಾಗಿರುವಂಥ ವೇಳೆಯಲ್ಲಿ ಏನಾಗ್ತದೆ, ರಾಜಪುತ್ರರ ಮಧ್ಯದಿಂದ ಈಕೆ ಆ ರಾಜಪುತ್ರಿ ಒಬ್ಬಳು ಇರ್ತಾಳೆ. ಆಕೆ ಹೆಸರು ಯೆಹೋಷಬತ್ ಎಂಬುದಾಗಿ. ಯೆಹೋಷಬತ್, ಯೆಹೋ ಅಂದರೆ ಯೆಹೋವನು, ಶಬತ್ ಅಂತೇಳಿದರೆ ಒಂದು ಅರ್ಥ ಹರಕೆ, ಇನ್ನೊಂದು ಅರ್ಥ ವಿಶ್ರಾಂತಿ, ಇನ್ನೊಂದು ಅರ್ಥ ಒಂದು ಪೂರ್ಣತೆ. ಯೆಹೋವನಿಂದ ಪೂರ್ಣವಾದವಳು, ಯೆಹೋವನಿಂದ ಹರಕೆ ಹೊಂದಿದವಳು, ಯೆಹೋವನ ಹರಕೆ ಹೊತ್ತವಳು, ಯೆಹೋವನಿಂದ ವಾಗ್ದಾನ ಪಡ್ಕೊಂಡವಳು ಅಂತೇಳ್ಬಿಟ್ಟು ಒಂದು ಒಳ್ಳೆಯ ಹೆಸರು. ಯಾರು ಕೊಟ್ಟರು ಗೊತ್ತಿಲ್ಲ. ಆ ಹೆಸರು ಹೊಂದಿದಾಕಿ ಏನು ಮಾಡಿಬಿಡ್ತಾಳೆ, ರಾಜಪುತ್ರರ ಮಧ್ಯದಲ್ಲಿ ಅತಲ್ಯ ಕೊಂದು ಹಾಕ್ತಾ ಇರುವಂಥ ವೇಳೆಯಲ್ಲಿ ಒಬ್ಬನ್ನು ಮಾತ್ರ ತಪ್ಪಿಸಿಕೊಂಡು ಸಾಯಿಸಿದಂತೆ ಅಡಗಿಸಿಬಿಡ್ತಾಳೆ. ಅಡಗಿಸಿಬಿಟ್ಟಾಗ ಅವಾಗೇನಾಗ್ತದೆ, ಅಹಜ್ಯನ ಸಹೋದರಿ ಯಾಜಕನೂ ಆದಂಥ ಯೆಹೋಯಾದನು ದೊಡ್ಡ ಹೀರೋ. ಇವನ ಬಗ್ಗೆ ನಾವು ಮುಂದೆ ನೋಡ್ಕೊಳ್ಳಿಕ್ಕಿದ್ದೇವೆ. 23ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಉಪಯುಕ್ತವಾಗುವಂಥ ಒಂದು ಸಂಗತಿ. ಅಂದರೆ ಒಬ್ಬ ಯಾಜಕನು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡ್ರೆ ಏನಾಗಬಹುದು. ವಾಟ್ ಹ್ಯಾಪನ್ಸ್ ವೆನ್ ಎ ಪ್ರೀಸ್ಟ್ ಟೇಕ್ಸ್ ಓವರ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಕಂಟ್ರಿ. ಒಂದು ಇಡೀ ರಾಜ್ಯಕ್ಕಾಗಿ ಯಾಜಕನು ಜವಾಬ್ದಾರಿಕೆಯನ್ನು ತಕ್ಕೊಂಡು ಏನು ಮಾಡ್ತಾನೆ, ಈ ಮಗುವನ್ನು 6 ವಯಸ್ಸು, ಈಗ 1 ವರ್ಷ 2 ವರ್ಷ 6 ವರ್ಷಗಳು ಆ ಮಗುವನ್ನು ಬೆಳೆಸ್ತಾರೆ ಗಂಡ ಹೆಂಡತಿ. ಯಾಜಕನು ಮತ್ತು ಈ ಅರಸನಾದ ಯೋರಾಮನ ಮಗಳಾದ ಅಹಜ್ಯನ ಸಹೋದರಿಯಾದಂಥ ವ್ಯಕ್ತಿ ಮತ್ತು ಗಂಡ ಹೆಂಡತಿ ಇಬ್ಬರು ಯೆಹೋಯಾದ್ ಅಂದ ಹಾಗೆ, ಯೆಹೋ ಅಂದರೆ ಯೆಹೋವನು, ಯಾದ್ ಅಂತೇಳಿದರೆ ತಿಳುವಳಿಕೆ, ಯೆಹೋವನ ತಿಳುವಳಿಕೆ, ಯೆಹೋವನ ಜ್ಞಾನ, ಯೆಹೋವನ ಶ್ರದ್ಧೆ, ಯೆಹೋವನ ಸಲಹೆ, ಯೆಹೋವನ ಶಿಕ್ಷಣ, ಯೆಹೋವನು ನೋಡ್ತಾನೆ, ಯೆಹೋವನು ಸೂಕ್ಷ್ಮತೆ, ಯೆಹೋವನ ಒಂದು ಗುರುತು ಎಂಬುದಾಗೆಲ್ಲ ಅರ್ಥ ಕೊಡುವಂಥದ್ದು ಯೆಹೋಯಾದ್ ಎಂಬಂಥ ವ್ಯಕ್ತಿಯ ಹೆಸರು. ಆದ ಕಾರಣ ಒಂದು ರೀತಿಯಿಂದ ಇವೆಲ್ಲ ಅವನಿಗಿತ್ತು. ಯೆಹೋವನ ಜ್ಞಾನ ಇತ್ತು, ಯೆಹೋವನ ಶ್ರದ್ಧೆ ಇತ್ತು, ಯೆಹೋವನ ಸೂಕ್ಷ್ಮತೆ ಇತ್ತು, ಯೆಹೋವನ ಗುರುತಿತ್ತು, ಯೆಹೋವನ ಒಂದು ದೃಷ್ಟಿ ಇತ್ತು, ದರ್ಶನವಿತ್ತು, ಶಿಕ್ಷಣವಿತ್ತು. ಅಂಥ ಒಬ್ಬ ಯಾಜಕನು ಇವನಾಗಿದ್ದ. ಸರಿ, ಇವನು ರಾಜಪುತ್ರನನ್ನು ಅತಲ್ಯಳಿಂದ ಹತನಾಗದಂತೆ ಮುಖ್ಯವಾಗಿ ಇವನ ಹೆಂಡತಿ ರಕ್ಷಿಸಿರ್ತಾಳೆ. ಆದರೂ ಕೂಡ ಆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು 6 ವರ್ಷ ಈ ಮಗುವನ್ನು ಮೊದಲು ಸ್ಟಾರ್ಟಿಂಗ್ನಲ್ಲಿ ಮಲಗುವ ಕೋಣೆಯಲ್ಲಿ ಬಚ್ಚಿಟ್ಟಿರ್ತಾರೆ. ಅನಂತರ ಅವ್ರು ಎಲ್ಲಿ ತಗೊಂಡೋಗಿರ್ತಾರೆ ಅಂದರೆ ದೇವಾಲಯದಲ್ಲಿ ಬಚ್ಚಿಟ್ಟಿರ್ತಾರೆ. ಯಾಕೆ ದೇವಾಲಯದಲ್ಲಿ ಬಚ್ಚಿಟ್ಟಿರ್ತಾಳೆ ಅಂದರೆ ದೇವಾಲಯಕ್ಕೆ ಹೋಗುವ ಅಭ್ಯಾಸನೇ ಈ ಅತಲ್ಯಾಗಿ ಇರೋದಿಲ್ಲ. ಅದು ಇಂಟ್ರೆಸ್ಟೇ ಇಲ್ಲ ಆಕೆಗೆ. ಆಕೆ ಬಾರದಂಥ ಒಂದು ಸ್ಥಳದಲ್ಲಿ ಇಟ್ಬಿಟ್ರೆ ಮಗು ಸುರಕ್ಷಿತ ಅಂದ್ಕೊಂಡ್ಬಿಟ್ಟು ದೇವಾಲಯದಲ್ಲಿ, ಸೊಲೊಮೋನು ಕಟ್ಟಿದಂಥ ದೇವಾಲಯದಲ್ಲಿ, ಭಾಳ ದೊಡ್ಡ ಸ್ಥಳ ಅದು, ಬಹಳಷ್ಟು ಕೋಣೆಗಳಲ್ಲಿ ಅದನ್ನು ಕಟ್ಟಲಿಕ್ಕೆ ಸುಮಾರು 20 ವರ್ಷ ಆಲಯ ಮತ್ತು ಅರಮನೆ ಕಟ್ಟಲ್ಪಟ್ಟಿತ್ತು. ಆದ ಕಾರಣ ಈಗ ಸುಭದ್ರವಾದ ರೀತಿಯಲ್ಲಿ ಇದ್ದಾನೆ ರಾಜಪುತ್ರನು.
ಯೆಹೋಯಾದನಿಂದ ಅವನು ಭದ್ರತೆಗೆ ಒಳಗಾಗ್ತಾನೆ. ಅವನ ಹೆಸರು, ರಾಜಪುತ್ರನ ಹೆಸರು ಏನಂದರೆ ಯೆಹೋವಾಷನು. ಆಶ್ ಅಂತ ಹೇಳಿದರೆ ಬೆಂಕಿ, ಯೆಹೋವನ ಬೆಂಕಿ, ಯೆಹೋವನ ಅಗ್ನಿ, ಯೆಹೋವನಿಂದ ಬೆಂಕಿಯಾಗಿ ಇರುವವನು. ಒಳ್ಳೆಯ ಹೆಸರು. ಆದರೆ ಮುಂದೆ ಏನಾಗ್ತದೆ ನೋಡೋಣ. 23ನೇ ವಚನದಲ್ಲಿ 7ನೇ ವರ್ಷ ಏನಾಗ್ಬಿಡ್ತಂತ ಹೇಳಿದ್ರೆ, 7ನೆಯ ವರ್ಷ ಯೆಹೋಯಾದನು ಧೈರ್ಯ ತಕ್ಕೊಂಡು, ಎಷ್ಟು ವರ್ಷ ಅಂತ ಬಚ್ಚಿಡ್ತೀರಿ. ಈಗ ರಾಣಿ ಅಂತೂ ಆಳ್ವಿಕೆ ಮಾಡ್ತಾ ಇದ್ದಾಳೆ, ಅಥಲ್ಯಳು, ಫಸ್ಟು ಮತ್ತು ಲಾಸ್ಟು ರಾಣಿ. ಯೆಹೂದದಲ್ಲಿ ಯಾವಾಗಲೂ ರಾಜರು ಆಳ್ವಿಕೆ ಮಾಡ್ತಿದ್ರು, ಆದರೆ ಈಕೆ ಒಬ್ಬ ಹೊರತಾಗಿರುವಂಥ ವ್ಯಕ್ತಿ, ಎಕ್ಸೆಪ್ಷನ್ ಆಗಿರುವಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದಾಳೆ. ಆಳ್ವಿಕೆ ಮಾಡ್ತಾ ಇರುವಂಥ ವೇಳೆಯಲ್ಲಿ ಧೈರ್ಯ ತಕ್ಕೊಂಡು ಯೆಹೋಯಾದನು ಏನು ಮಾಡ್ತಾನೆ, ಒಂದು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಏನು ಮಾಡ್ತಾನೆ, 5 ಜನರು ಶತಾಧಿಪತಿಗಳನ್ನು ಕರೆಸ್ತಾನೆ. ಕರೆಸಿದ ಮೇಲೆ ಎರಡನೇದಾಗಿ ಎಲ್ಲ 5 ಜನರು ಶತಾಧಿಪತಿಗಳನ್ನು ತನ್ನ ಕಡೆಗೆ ಮಾಡ್ಕೊಂಡ್ಬಿಡ್ತಾನೆ. ಮಾಡಿದ ಮೇಲೆ ಇದೆಲ್ಲ ರಾಜ ಮಾಡಬೇಕು. ರಾಜ ಇರೋದಿಲ್ಲ ಆ ಟೈಮ್ನಲ್ಲಿ. ಯೆಹೂದದಲ್ಲಿ ರಾಣಿ ಇರ್ತಾಳೆ, ಆದರೆ ಆಕೆ ಅಷ್ಟೇನು ಇಂಟ್ರೆಸ್ಟು ಕೊಟ್ಟ ಹಾಗೆ ಕಾಣ್ತಾ ಇಲ್ಲ. ಆದರೆ ಈ 5 ಶತಾಧಿಪತಿಗಳನ್ನು ಈಗ ಯಾರು ಪ್ರೀಸ್ಟು, ಯಾಜಕನು ತಕ್ಕೊಂಡು ಎಲ್ಲ ಪಟ್ಟಣಗಳಿಂದ ಲೇವಿಯರನ್ನು, ಎಲ್ಲ ಇಸ್ರಾಯೇಲರ ಗೋತ್ರ ಪುರುಷರನ್ನು, ಎಲ್ಲ ಇಸ್ರಾಯೇಲರ 12 ಗೋತ್ರದವರನ್ನೆಲ್ಲ ಕರ್ಕೊಂಡು ಬಂದು ಒಂದು ಮಾಡುವಂಥ ಒಂದು ಕೆಲಸ ಭಾಳ ಇಷ್ಟ ಆಯಿತು ನನಗೆ. ಅದೇನೆಂದರೆ, ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಒಡಂಬಡಿಕೆಯನ್ನು ಇವ್ರ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು ದೇವಾಲಯದಲ್ಲಿ ಅರಸನೊಂದಿಗೆ ಒಡಂಬಡಿಕೆ. ವಾವ್! ಎಷ್ಟು ವಯಸ್ಸು ಇವನಿಗೆ? 7 ವರ್ಷ. 7 ವಯಸ್ಸಿರುವಂಥ ಅರಸನೊಂದಿಗೆ ಒಡಂಬಡಿಕೆ, ಚಿಕ್ಕ ಬಾಲಕನೊಂದಿಗೆ ಒಡಂಬಡಿಕೆ. ಆಶ್ಚರ್ಯ ಅಲ್ವಾ? ಸರಿ, ಅಂಥ ಒಂದು ಕೆಲಸ ಮಾಡಿದ್ದು ಯಾರು? ಕ್ರಮಬದ್ಧವಾದ ರೀತಿಯಲ್ಲಿ ಈ ಯೆಹೋಯಾದಾಬನ ಆ ರೀತಿಯಾಗಿ ಮಾಡಿಬಿಟ್ಟು ಒಂದೊಂದು ಕಡೆ ದ್ವಾರಪಾಲಕರನ್ನು 3ರಲ್ಲಿ 1 ಪಾಲು ಯಾರನ್ನು ದ್ವಾರಪಾಲಕರನ್ನಾಗಿಡ್ತಾನೆ ಅಂದರೆ, ಲೇವಿಯರು, ಯಾಜಕರು ಆಗಿರುವಂಥವರಲ್ಲಿ 3ರಲ್ಲಿ 1 ಪಾಲನ್ನು ಒಂದು ಕಡೆ ಅಂತ 3 ಕಡೆ ನಿಲ್ಲಿಸಿಬಿಟ್ಟು, ಯೆಹೋವನ ಆಲಯದ ಪ್ರಾಕಾರದಲ್ಲಿ ಯಾಜಕರು ಸೇವೆಯಲ್ಲಿರುವ ಲೇವಿಯರು ಹೊರತಾಗಿ ಬೇರೆ ಯಾರೂ ಬರಬಾರ್ದು, ಅದೊಂದು ರೂಲ್ಸು ತಗೊಂಡು ಬರ್ತಾನೆ. ಇವರು ಪರಿಶುದ್ಧರಾಗಿರೋದ್ರಿಂದ ಇವರು ಮಾತ್ರ ಇರಬೇಕು ಅಂತ ಹೇಳ್ಬಿಟ್ಟು, ಉಳಿದ ಜನರು ಎಲ್ಲರೂ ಏನು ಮಾಡಬೇಕು? ಆಲಯದ ಹೊರಗಿರಬೇಕು. ಆಯುಧ, ಎಂಥ ಆಯುಧ ಇವರು ಇಟ್ಕೊಂಡಿದ್ರು ಅಂತ ಹೇಳುವಾಗ ಇದು ಭಾಳ ಆಶ್ಚರ್ಯವಾದಂಥ, ಲೇವಿಯರು ಕೈಯಲ್ಲಿ ಆಯುಧಗಳನ್ನು ಇಟ್ಕೊಂಡಿರಬೇಕು. ಯಾರು ಒಳಗೆ ಬರ್ದಂಗೆ ಇವರು ಬಾಡಿ ಗಾರ್ಡ್ಸ್ ಇದ್ದ ಹಾಗೆ. ಅರಸನ್ನು ಹೋಗಿ ಬರುವಾಗೆಲ್ಲ ಅರಸನ ಜೊತೆಯಲ್ಲೇ ಇರಬೇಕು ಎಂಬುದಾಗಿ ಹೇಳಿಬಿಟ್ಟು ಎಲ್ಲ ಯೆಹೂದ್ಯರು, ಎಲ್ಲ ಯಾಜಕರು ಯೆಹೋಯಾದಾಬನ ಆಜ್ಞೆ ಅಂತ ನಡ್ಕೊಂಡ್ರು. ಆ್ಯಕ್ಚುಲಿ ರಾಣಿ ಬಂದು ಆಳ್ವಿಕೆ ಮಾಡ್ತಾ ಇದ್ದಾಳೆ, ಆದರೆ ಇಲ್ಲಿ ಸೆಕೆಂಡ್ ಲೆವೆಲ್ ಆಗಿ ಈ ಯಾಜಕನಾದಂಥ ಯೆಹೋಯಾದನು, ಅಂತ ಹೇಳಿದರೆ ಜ್ಞಾನ, ತಿಳುವಳಿಕೆ, ದೇವರ ಜ್ಞಾನ ತಿಳುವಳಿಕೆಯನ್ನು ಪಡೆದಂಥ ಯೆಹೋಯಾದನು ಈಗ ಆಜ್ಞೆ ಕೊಟ್ಟಿದ್ದಾನೆ. ಆಶ್ಚರ್ಯ ಏನಂತ ಹೇಳಿದ್ರೆ, ದೇವಾಲಯದಲ್ಲಿ ಅರಸನಾದಂಥ ದಾವೀದನ ಬರ್ಜಿ, ಗುರಾಣಿ, ಖೇಡ್ಯ ಇತ್ತಂತೆ. ಅದನ್ನು ತಕ್ಕೊಂಡು ಯಾಜಕನಾದ ಈ ಯೆಹೋಯಾದಾಬನು ಶತಾಧಿಪತಿಗಳಿಗೆ ಕೊಟ್ಟು, ನೀವು ಆಯ್ದ ಪಾಣಿಗಳಾದಂಥ ಎಲ್ಲ ಜನರನ್ನು ಅರಸನ ಸುತ್ತಲೂ ಪ್ರೊಟೆಕ್ಷನ್ಗೋಸ್ಕರವಾಗಿ ಅಲ್ಲಿ ಇಡ್ತಾರೆ. ಇಟ್ಬಿಟ್ಟು ಏನು ಮಾಡಿಬಿಡ್ತಾರೆ, ಭಾಳ ವಿಚಿತ್ರ, ಕೇಳಿಸ್ಕೊಳ್ರಿ, ಭಾಳ ಚೆನ್ನಾಗಿದೆ. 7 ವಯಸ್ಸು ಅರಸನಾದಂಥ ಯೆಹೋಯಾಷ್, ಯೆಹೋವನ ಬೆಂಕಿ ಎಂಬಂಥ ಆತನನ್ನು ಕೂತ್ಕೊಳ್ಳುವಂತೆ ಮಾಡಿ, ತಲೆ ಮೇಲೆ ಕಿರೀಟ ಇಟ್ಟು,
ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು, 2ನೇ ಪೂರ್ವಕಾಲ ವೃತ್ತಾಂತ 23:11, ಕಡೆಗೆ ಅರಸನು ಚಿರಂಜೀವಿಯಾಗಿರಲಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾ ಜನರು ಅತ್ತಿತ್ತ ಓಡಾಡ್ತಾ ಇರ್ತಾರೆ. ಅಲ್ಲಿ ದೊಡ್ಡ ಒಂದು ರಶ್ಶು. ಏನಾಯಿತು ಅಂತ ಹೇಳ್ಬಿಟ್ಟು ರಾಣಿ ಯೆಹೋವನ ಆಲಯಕ್ಕೆ ಬರ್ತಾಳೆ. ಈಗ ಬಹುಶಃ ಮೊದಲನೇ ಸಾರಿ ಬಂದಲೇನೋ ಗೊತ್ತಿಲ್ಲ, ಯಾಕಂದರೆ ಹೆಚ್ಚಾಗಿ ಬರುವಂಥ ಅಭ್ಯಾಸ ಆಕೆಗೆ ಇರೋಲ್ಲ. ಅಲ್ಲಿ ಬಂದ ತಕ್ಷಣ ಅಧಿಪತಿಗಳು ಅವರಲ್ಲಿ ಅಲ್ಲಿ ಅರಸನು ನಿಂತಿರೋದನ್ನು ನೋಡಿ ಅಧಿಪತಿಗಳು ತುತ್ತೂರಿ ಓದುವಂಥದ್ದನ್ನು ನೋಡಿಬಿಟ್ಟು ಸಾಧಾರಣ ಜನರು ಸಂತೋಷವಾಗಿರುವಂಥದ್ದನ್ನು, ಜನರು ಕೀರ್ತನೆಗಳನ್ನು ನುಡಿಸ್ತಾ ಇದ್ದಂಥ, ಹಾಡ್ತಾ ಇರುವಂಥದ್ದನ್ನು, ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದನ್ನು ನೋಡಿಬಿಟ್ಟು ರಾಣಿ ತನ್ನ ವಸ್ತ್ರಗಳನ್ನು ಹರ್ಕೊಂಡು ಭಾಳ ಕೋಪ ಬಂದುಬಿಡ್ತದೆ ಆಕೆಗೆ. ದ್ರೋಹ ದ್ರೋಹ ಅಂತ ಹೇಳ್ತಾಳೆ. ಆವಾಗ ಆಕೆ ಮಾಡಿದ್ದು ತಪ್ಪಿಗಾಗಿ ಈಗ ಯೆಹೋಯಾದಾಬನೇನು ಮಾಡ್ತಾನೆ, ಆಕೆಯನ್ನು ಹೊರಗೆ ತಳ್ಳಿರಿ ಅಂತ ಹೇಳ್ಬಿಟ್ಟು ತಳ್ಳಿ ಆಕೆಗೆ ಮರಣದಂಡನೆಯನ್ನು ವಿಧಿಸಿಬಿಟ್ಟು, ಆನಂತರ ಎಲ್ಲ ಜನರು ಸೇರಿಬಿಟ್ಟು ಒಂದು ಸೆಲೆಬ್ರೇಷನ್, ಹರ್ಷದಿಂದ ಸಂತೋಷದಿಂದ ಅವರು ಈಗ ಯೆಹೋಯಾದಾಬನ ಒಂದು ನಾಯಕತ್ವದಲ್ಲಿ ಯೆಹೋಯಾಷನನ್ನು ಅರಸನನ್ನಾಗಿ ಮಾಡಿ ಸಂತೋಷ ಪಡ್ತಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. And in the 7th year Jehoiada strengthened himself and took the captains of hundreds, Azariah the son of Jeroham, and Ishmael the son of Jehohanan, and Azariah the son of Obed, and Maaseiah the son of Adaiah, and Elishaphat the son of Zichri, into covenant with him. And they went about in Judah, and gathered the Levites out of all the cities of Judah, and the chief of the fathers of Israel, and they came to Jerusalem. And all the congregation made a covenant with the king in the house of God. And he said unto them, Behold, the king's son shall reign, as the Lord has said of the sons of David. This is the thing that ye shall do. A third part of you entering on the Sabbath of the priests and of the Levites shall be porters of the doors. And a third part shall be at the king's house, and a third part at the gate of the foundation. And all the people shall be in the courts of the house of the Lord. But let none come into the house of the Lord, save the priests, and they that minister of the Levites. They shall go in, for they are holy, but all the people shall keep the watch of the Lord. And the Levites shall compass the king round about, every man with his weapons in his hand, and whosoever else cometh into the house, he shall be put to death. But be ye with the king when he cometh in, and when he goeth out. So the Levites and all Judah did according to all things that Jehoiada the priest had commanded, and took every man his men that were to come in on the Sabbath, with them that were to go out on the Sabbath. For Jehoiada the priest dismissed not the courses. Moreover, Jehoiada the priest delivered to the captains of hundreds spears and bucklers and shields that had been King David's, which were in the house of God. And he set all the people, every man having his weapon in his hand, from the right side of the temple to the left side of the temple, along by the altar and the temple, by the king round about. Then they brought out the king's son, and put upon him the crown, and gave him the testimony, and made him king. And Jehoiada and his sons anointed him, and said, God save the king. Now when Athaliah heard the noise of the people running and praising the king, she came to the people in the house of the Lord. And she looked, and behold, the king stood at his pillar at the entering in, and the princes and the trumpets by the king. And all the people of the land rejoiced, and sounded with trumpets, also the singers with instruments of music, and such as taught to sing praise. Then Athaliah rent her clothes, and said, Treason, treason! Then Jehoiada the priest brought out the captains of hundreds that were set over the host, and said unto them, Have her forth of the ranges, and whoso followeth her, let him be slain with a sword. For the priest said, Slay her not in the house of the Lord. So they laid hands on her, and when she was come to the entering of the horse gate by the king's house, they slew her there.
And Jehoiada made a covenant between him and between all the people and between the king, that they should be the Lord's people. Then all the people went to the house of Baal, and brake it down, and brake his altars and his images in pieces, and slew Mattan the priest of Baal before the altars. Also Jehoiada appointed the officers of the house of the Lord by hand of the priests the Levites, whom David had distributed in the house of the Lord, to offer the burnt offerings of the Lord, as it is written in the law of Moses, with rejoicing and with singing, as it was ordained by David. And he set the porters at the gates of the house of the Lord, that none which was unclean in anything should enter in. And he took the captains of the hundreds, and the nobles, and the governors of the people, and all the people of the land, and brought down the king from the house of the Lord, and they came through the high gate into the king's house, and set the king upon the throne of the kingdom. And all the people of the land rejoiced, and the city was quiet, after that they had slain Athaliah with the sword.